ಮಹಾಮಳೆಗೆ ತತ್ತರಿಸಿದ ವಾಣಿಜ್ಯ ನಗರಿ ಮುಂಬೈ ಸೇರಿ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ ರಣಮಳೆಗೆ ಈವರೆಗೆ 21ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಮಹಾಮಳೆಗೆ ತತ್ತರಿಸಿ ಹೋಗಿದೆ ಮುಂಬೈ ಸೇರಿ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ ರಣಮಳೆಗೆ ಈವರೆಗೂ ಕೂಡ 21ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಮುಂಬೈನಲ್ಲಿ ರೈಲು ಸಂಚಾರ ಅಸ್ತವ್ಯಸ್ತ, ವಿಮಾನಗಳು ವಿಳಂಬ. ರಾಯ್ಗಢ್ ಮತ್ತು ಪುಣೆಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಮಹಾಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮುಂಬೈ ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ರಾಯ್ಗಢ್ ಮತ್ತು ಪುಣೆಗೆ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ರಣಮಳೆಗೆ ಈವರೆಗೂ ಕೂಡ ಮುಂಬೈನಲ್ಲಿ 21ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಜನರು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗುವುದಕ್ಕೆ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ರಸ್ತೆಗಳೇ ಕಾಣಿಸ್ತಾ ಇಲ್ಲ, ನದಿಗಳಂತೆ ಆ ರಸ್ತೆಗಳು ಹರಿತಾ ಇರುವಂಥದ್ದು. ರಾಯ್ಗಢ್ ಹಾಗೂ ಪುಣೆಗೆ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ರೈಲು ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿರುವಂಥದ್ದು, ನದಿಗಳಂತಾಗಿದೆ. ಆ ರೂಟ್ ಕೂಡ ಯಾವ ರೀತಿಯಾಗಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇರ್ಬೋದು. ಆ ನೆಲ ಅನ್ನೋದೇ ಕಾಣಿಸ್ತಾ ಇಲ್ಲ, ನದಿಗಳಿಂದ ಪೂರ್ತಿಯಾಗಿ ತುಂಬಿ ಹೋಗಿರುವಂಥದ್ದು. ಇವರಿಗೂ ಕೂಡ ಮುಂಬೈನಲ್ಲಿ 21ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ರೈಲು ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿರುವಂಥದ್ದು. ನಿನ್ನೆ ಮುಂಬೈನಲ್ಲಿ 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ. ಮೀಥಿ ನದಿಯಲ್ಲಿ ಕಂಡು ಕೇಳರಿಯದ ಭಾರಿ ಪ್ರವಾಹ. ಕೊಲ್ಲಾಪುರದ ಪಂಚಗಂಗಾ ನದಿಯಲ್ಲಿ ನೀರು ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನಾಂದೇಡ್ನಲ್ಲಿ SDRF 293 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಥಾಣೆ, ಪಾಲ್ಘರ್, ರಾಯ್ಗಢ್ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಿನ್ನೆ ಮಳೆಗೆ ಹಳಿಯಲ್ಲಿ ಮೊನೋ ರೈಲ್ ಸಿಲುಕಿಕೊಂಡಿರುವಂಥದ್ದು. ನಿನ್ನೆ ಒಂದೇ ದಿನ ಮುಂಬೈನಲ್ಲಿ 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತಾ ಇದೆ. ಮೀಥಿ ನದಿಯಲ್ಲಿ ಕಂಡು ಕೇಳರಿಯದ ಭಾರಿ ಪ್ರವಾಹ ಉಂಟಾಗಿರುವಂಥದ್ದು. ಕೊಲ್ಲಾಪುರದ ಪಂಚಗಂಗಾ ನದಿಯಲ್ಲಿ ನೀರು ಹೆಚ್ಚಳವಾಗಿದೆ. ನಿನ್ನೆ ಒಂದೇ ದಿನ 293 ಜನರನ್ನ ರಕ್ಷಣೆ ಮಾಡಲಾಗಿದೆ. ಥಾಣೆ, ಪಾಲ್ಘರ್, ರಾಯ್ಗಢ್ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ರೋಡ್ ಎಲ್ಲ ನದಿಗಳಿಂದ ಪೂರ್ಣ ಪ್ರಮಾಣವಾಗಿ ತುಂಬಿಕೊಂಡಿರುವಂಥದ್ದು. ನದಿಗಳು ಯಾವುದು, ರಸ್ತೆಗಳು ಯಾವುದು ಒಂದು ಕಾಣಿಸ್ತಾ ಇಲ್ಲ. ಪ್ರವಾಹದಂತೆ ಆ ಮುಂಬೈ ಹರಿದು ಬರ್ತಾ ಇದೆ. ನೋಡಿ, ನದಿಗಳಿಂದ ಯಾವ ರೀತಿಯಾಗಿ ಆ ರಸ್ತೆಗಳೇ ಕಾಣಿಸ್ತಾ ಇಲ್ಲ. ಜನರು ಕೂಡ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇನ್ನು ರಣಮಳೆಗೆ ಒಂದೇ ದಿನಕ್ಕೆ 21 ಜನ ಬಲಿಯಾಗಿರುವಂಥದ್ದು. ನಿನ್ನೆ ಒಂದೇ ದಿನಕ್ಕೆ 200ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆಯಾಗಿದೆ. ನಾಂದೇಡ್ನಲ್ಲಿ SDRF 293 ಜನರನ್ನ ರಕ್ಷಣೆ ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಆ ಕಾರು ಪೂರ್ತಿಯಾಗಿ ಆ ರಸ್ತೆಯಲ್ಲಿ, ಆ ನದಿಯಂತಾದ ರಸ್ತೆಯಲ್ಲಿ ಮುಳುಗಿ ಹೋಗಿರುವಂಥದ್ದು. ಕಷ್ಟಪಡ್ತಾ ಇದ್ದಾರೆ ಜನರು ಆ ಕಾರನ್ನ ಎತ್ತೋದಕ್ಕೆ, ಬಟ್ ಆಗ್ತಾ ಇಲ್ಲ. ಭಾರಿ ಪ್ರವಾಹದಿಂದ ಮುಂಬೈ ಮುಳುಗಿ ಹೋಗಿದೆ.